Welcome back to Bhavadnanantara, my dear friends. Today's class we will discuss the problems on DI. Data interpretation nalliruva problems na ivatna start ಮಾಡೋಣಂತೆ. First one tabular data form na ತಗೋತಾ ಇದೀನಿ ಇವತ್ತಿನ ಕ್ಲಾಸ್ ಲಿಂದ. Data interpretation ಅದರಲ್ಲಿ daily DI question number 1 ಅಂತ ಇಟ್ಟಿದ್ದೀನಿ. So daily DI ಅಂತಂದ್ರೆ ಪ್ರತಿದಿನ ಒಂದೊಂದು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ತಿದ್ದೀವಿ. Okay, first problem ಏನಪ್ಪಾ ಅಂದ್ರೆ ಸ್ಟಡಿ ದ ಟೇಬಲ್ ಗಿವನ್ ಬಿಲೋ ಅಂಡ್ ಆನ್ಸರ್ ದ ಕ್ವಶನ್ 1 to 5. 1 ರಿಂದ 5 ಇರುವಂತಹ ಕ್ವಶನ್ಸ್ ನ ಟೇಬಲ್ ಸ್ಟಡಿ ಮಾಡಿಬಿಟ್ಟು ಆನ್ಸರ್ ಮಾಡಬೇಕು. ದ ಟೇಬಲ್ ಶೋಸ್ ದ ಪಾಪ್ಯುಲೇಷನ್ ಆಫ್ 3 ಸ್ಟೇಟ್ಸ್. 3 ಸ್ಟೇಟ್ಸ್ ಪಾಪ್ಯುಲೇಷನ್ ತೋರಿಸ್ಕೊಡುತ್ತೆ ಅಂತ ಟೇಬಲ್ ಓವರ್ ದ ಇಯರ್ಸ್ 2002 to 2007. 2002 to 2007 ಇರುವಂತ ಪಾಪ್ಯುಲೇಷನ್ ಇನ್ ಲ್ಯಾಕ್ಸ್ ಅಂದ್ರೆ ಪಾಪ್ಯುಲೇಷನ್ ನ ಲ್ಯಾಕ್ಸ್ ನಲ್ಲಿ ಕೊಡಲಾಗಿದೆ. of 3 states over the years 3 states ಏನ್ ಮಾಡಲಾಗಿದೆ ಅಂತ ಅಂದ್ರೆ ಪಾಪ್ಯುಲೇಷನ್ ಕೊಡಲಾಗಿದೆ. ಎ ಬಿ ಸಿ 3 ಸ್ಟೇಟ್ಸ್ ನ ಹೆಸರಿಸಲಾಗಿದೆ. 2002 2003 2004 2005 2006 2007 ಹೀಗೆ ಡಾಟಾನ ಕೊಡಲಾಗಿದೆ. ಓಕೆ, 3 ಸ್ಟೇಟ್ಸ್ ಪಾಪ್ಯುಲೇಷನ್ ಇದಾವೆ, ಹಾಗೆ ಇಯರ್ಗಳು ಕೂಡ ಇದಾವೆ. ಇದು 4.5 ಅಂತಂದ್ರೆ 4,50,000 ಅಂತ ಅರ್ಥ. 4.8 ಅಂದ್ರೆ 4,80,000 ಅಂತ ಅರ್ಥ. ಹಾಗೆ 3.4 ಅಂದ್ರೆ 3,40,000 ಅಂತ ಅರ್ಥ. ಹೀಗೆ ಲ್ಯಾಕ್ಸ್ ನಲ್ಲಿ ಪಾಪ್ಯುಲೇಷನ್ ಕೊಡಲಾಗಿದೆ. ನೆಕ್ಸ್ಟ್, ವಾಟ್ ಈಸ್ ದ ಎವರೇಜ್ ಪಾಪ್ಯುಲೇಷನ್ ಆಫ್ ಸ್ಟೇಟ್ ಬಿ ಫಾರ್ ಆಲ್ ದ ಇಯರ್ಸ್ ಟುಗೆದರ್? ಏನ್ ಕ್ವಶನ್ ಕೇಳಿದಾರಪ್ಪ ಅಂದ್ರೆ ಒಂದೇ ಕ್ವಶನ್, ವಾಟ್ ಈಸ್ ದ ಎವರೇಜ್ ಪಾಪ್ಯುಲೇಷನ್ ಆಫ್ ಆಲ್ ದ ಸ್ಟೇಟ್ ವಾಟ್ ಈಸ್ ದ ಎವರೇಜ್ ಪಾಪ್ಯುಲೇಷನ್ ಆಫ್ ಸ್ಟೇಟ್ ಬಿ ಇದೊಂದೇ ಕೇಳಿದ್ದಾರೆ. ಸ್ಟೇಟ್ ಬಿ ದ ಎವರೇಜ್ ಪಾಪ್ಯುಲೇಷನ್ ಎಷ್ಟು ಆಲ್ ದ ಇಯರ್ಸ್ ಟುಗೆದರ್, ಎಲ್ಲ ಇಯರ್ಸ್ ನ ಕೂಡಿಸಿದಾಗ. ಫಸ್ಟ್ ಡಾಟಾನ ಬರ್ಕೊಂಡ್ಬಿಡ್ತೀನಿ ನಾನಿಲ್ಲಿ. 3.2 3.6 3.4 3.8 4.1 4.4 ಕೂಡಿಸ್ಬೇಕು. ಆ್ಯಕ್ಚುಲಿ ಎವರೇಜ್ ಮಾಡ್ಬೇಕಂದ್ರೆ ಕೂಡಿಸ್ಲೇಬೇಕು. ಎವರೇಜ್ ಅಂತಂದರೆ ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತಿದೆ, ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎಷ್ಟು ನಂಬರ್ ಇದ್ದಾವೆ? 6 ಇದ್ದಾವೆ. ಎನ್ ಅಂದರೆ 6 ಆಲ್ರೆಡಿ ಗೊತ್ತಾಯಿತು. 2 6 8 ಆಗುತ್ತೆ. 8 8 16 16 ಪ್ಲಸ್ 4 20 20 ಪ್ಲಸ್ 2 25 ಆಗುತ್ತೆ. ಅಂದರೆ 4 ಪ್ಲಸ್ 1 5 ಆಗುತ್ತೆ. ಸೊ 25. 3 6 9 12 12 8 20 2 22 ಅಂದರೆ 22.5 ಅಂತಿಲ್ಲಿ ನಮಗೆ ಸಿಗ್ಮಾ ಎಕ್ಸಸ್ ಸಿಕ್ತಪ್ಪ ಅಂತಂದರೆ 22.5 22.5 ಡಿವೈಡೆಡ್ ಬೈ 6 ಮಾಡಬೇಕು. 6 ಒಂದಲೇ 6 ಮೂರಲೆ 18 6 ನಾಲ್ಕಲೆ 24 ಆಗುತ್ತೆ, ದಾಟಿ ಹೋಗುತ್ತೆ. ಸೊ 6 ಮೂರಲೆ 18 ಎಷ್ಟು ಉಳಿತು? 4 45 ಆಯಿತು. 6 7 42. ಓಕೆ, 3 ಉಳಿತು 30 ಆಯಿತು. 6 5 30. ಆಮೇಲೆ ಏನಪ್ಪ ಅಂತಂದರೆ 6 ಮೂರಲೆ 18 ಅಂದಾಗ ಏನಾಗಿರುತ್ತಪ್ಪ ಅಂತಂದ್ರೆ ನಮ್ಗೆ ಇಲ್ಲಿ ಪಾಯಿಂಟ್ ಹತ್ತಿಬಿಟ್ಟಿರುತ್ತೆ. ಸೊ ನಾ ಪಾಯಿಂಟ್ನ ಇಲ್ಲಿ ಕೊಡ್ತಾ ಇದ್ದೀನಿ. 6 ಮೂರಲೆ 18 ಅಂದಾದ್ಮೇಲೆ ಅದು ತೊಗೊಳಕ್ಕೆ ಬರಲ್ಲ, ನೆಕ್ಸ್ಟ್ ವ್ಯಾಲ್ಯೂ ಪಾಯಿಂಟ್ ಕೊಡಲ್ಲ. ಅದಕ್ಕೆ ನಾ ಇಲ್ಲಿ ತೊಗೊಳ್ತಿದ್ದೆ. ಅಂದರೆ ಡಿವೈಡ್ ಮಾಡಬೇಕಾದ್ರೆ ಹೀಗೆ ಮಾಡಬೇಕಾಗತ್ತೆ ನೋಡಿ. ಇದೊಂದು ಪಾಯಿಂಟ್ ಇದೆ ಅಂತ ಹೇಳಿ ತೆಗೆದುಬಿಡಿ ಸದ್ಯಕ್ಕೆ. 6 ಮೂರಲೆ 18 ಎಷ್ಟಾಯಿತು? 4 ಉಳಿತು. 45 ಆಯಿತು. 6 7 42 ಎಷ್ಟಾಯಿತು? 3 ಉಳಿತು. ಪಾಯಿಂಟ್ ಕೊಟ್ಟು ನಾನು 0ನ ತಗೋತಾ ಇದ್ದೀನಿ. 6 5 30. ಸೊ ಇಲ್ಲಿ 0 ಬರುತ್ತೆ. ಆದರೆ ಈ ಪಾಯಿಂಟ್ನ ನಾವು ಇಲ್ಲಿ ತೆಗೆದಿರ್ತೀವಲ್ಲ, ಒಂದು ಸ್ಥಾನ ಬಿಟ್ಟು ಈ ಕಡೆ ಪಾಯಿಂಟ್ನ ಕೊಡಬೇಕಾಗತ್ತೆ. ಇಲ್ಲಿ 3.75 ಬರುತ್ತೆ ನಾವು ಡಿವೈಡ್ ಮಾಡಿದಾಗ. ಓಕೆ, ಇದನ್ನ ಹಾಕಿಸ್ತಾ ಇದ್ದೀನಿ. ಇದೊಂದು ಮೆಥಡ್ ಏನಪ್ಪ ಅಂತಂದರೆ ಇದನ್ನ ಕೂಡಿಸ್ಬಿಟ್ಟು ಇದು ನಾರ್ಮಲ್ ಆಗಿ ಮಾಡೋ ಮೆಥಡ್. ಇದು ಎಷ್ಟು ಟೈಮ್ ತೊಗೋತಪ್ಪ ಅಂತಂದರೆ 1 ನಿಮಿಷದಿಂದ 1 ನಿಮಿಷ 30 ಸೆಕೆಂಡ್ವರೆಗೂ ನಮ್ಮ ಸಮಯನ ತೊಗೊಂಡ್ಬಿಡುತ್ತೆ. ಮತ್ತು ಎವರೇಜ್ ಕಂಡುಹಿಡಿಬೋದು, ಹಿಂಗೂ ಕಂಡುಹಿಡಿಬೋದು. ಎವರೇಜ್ನ ಹೇಗಪ್ಪ ಅಂತಂದರೆ ನಾ ಪಾಯಿಂಟ್ನ ತೆಗೆದೋಗ್ಬಿಡ್ತೀನಿ, ಅವನು ಕೂಡ್ಸೋಕೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ಹಿಂಗೂ ಮಾಡ್ಬೋದು ನೋಡಿ. 34 38 41 44 ಕೂಡಿಸ್ಕೊಂತ ಹೋಗಿ ಇವನ್ನ
30 30 30 30 34 12 120 120 ಪ್ಲಸ್ 80 200 200 ಇವನಷ್ಟು ಕೂಡಿಸ್ತೀನಿ ನಾ ಈಗ ಬಿಡಿ ಸ್ಥಾನದಲ್ಲಿರುವಂಥವನು 8 8 16 16 4 20 25 220 ಪ್ಲಸ್ 25 ಸಾರಿ 200 ಪ್ಲಸ್ 25 ಎಷ್ಟು ಬಂತು ಟೋಟಲ್ 225 ಬರುತ್ತೆ. ಓಕೆ ಡಿವೈಡೆಡ್ ಬೈ 6 ಮಾಡಿಬಿಟ್ನಿಪ್ಪ ಅಂತಂದರೆ ಬರುತ್ತೆ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 37.5 ಬರುತ್ತೆ. ನಾವು ಎಲ್ಲ ವ್ಯಾಲ್ಯೂದು ಪಾಯಿಂಟ್ ತೆಗೆದು ಹೋಗ್ತಿರ್ತೀವಿ. ಸೊ ಈ ಪಾಯಿಂಟ್ ಇಲ್ಲಿ ಆಗಿಬಿಟ್ರೆ ಮುಗಿದೋಯ್ತು. ಅದು ಏನಪ್ಪ ಅಂತಂದರೆ ಮಲ್ಟಿಪ್ಲಿಕೇಶನ್ 10 ಮಾಡಿರ್ತೀವಿ ಎಲ್ಲ ವ್ಯಾಲ್ಯೂಗೂ ಅಂತ ಅರ್ಥ. ಪಾಯಿಂಟ್ ತೆಗೆದೋಗಿಬೇಕಂತಂದರೆ ಇಲ್ಲಿ ಡಿವೈಡೆಡ್ ಬೈ 10 ಮಾಡಿಬಿಟ್ರೆ ಮುಗಿದೋಯ್ತು. ಡಿವೈಡೆಡ್ ಬೈ 10 ಮಾಡಿದ್ವಿ ಅಂತ 3.75 ಬರುತ್ತೆ. ಮತ್ತು ಬೇರೆ ಇದು ಕೂಡ ನಮಗೆ ಲಾಂಗ್ ಆಗುತ್ತೆ ಅಂತಂದರೆ ಇನ್ನೊಂದು ಮೆಥಡ್ ಇದೆ. ಏನಪ್ಪ ಅಂದರೆ ಇದನ್ನ ಅಳಕಿಸ್ತೀನಿ ಈಗ. ಇನ್ನೊಂದು ಮೆಥಡ್ ಏನಿದೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ ಅಷ್ಟು ಪಾಯಿಂಟ್ ತೆಗೆದ್ಬಿಡೋದು. 32 36 34 38 41 44 ಆಪ್ಷನ್ ಏನೇನಿದಾವೆ 3.5 ಇದೆ, 3.6 ಇದೆ, 3.7 ಇದೆ, 3.8 ಇದೆ. ಈಗೇನು ಮಾಡ್ಬಿಡೋಣಪ್ಪ ಅಂತಂದ್ರೆ ನಾವು ಒಂದು ಅಪ್ರಾಕ್ಸಿಮೇಟ್ಲಿ ಮೀನ್ನ ತೊಗೊಂಡ್ಬಿಡ್ತಿದ್ದೀನಿ ನಾನು ಇಲ್ಲಿ 35 ಅಂತ. ಓಕೆ 35 ಅಂತ ತೊಗೊಂಡ್ಬಿಡ್ತೀನಿ. ಇದು 35 ಎಷ್ಟು ದೂರ ಇದೆ ಇನ್ನು 32 ಮೈನಸ್ 35 ಎಷ್ಟಾಗುತ್ತೆ -3. ಹಾಗೆ +1 36ನಲ್ಲಿ 35 ಲೆಸ್ ಮಾಡಿದ್ರೆ +1. ಹಾಗೆ 34ನಲ್ಲಿ 35 ಲೆಸ್ ಮಾಡಿದ್ರೆ -1. 38ನಲ್ಲಿ 35 ಲೆಸ್ ಮಾಡಿದ್ರೆ +3. ಹಾಗೆ 41ನಲ್ಲಿ 35 ಲೆಸ್ ಮಾಡಿದ್ರೆ +6. 44ನಲ್ಲಿ 35 ಲೆಸ್ ಮಾಡಿದ್ರೆ 5 + 4 9 ಆಗುತ್ತೆ. ಓಕೆ +3 -3 ಲೆಸ್ ಆಗಿಬಿಟ್ರೆ ಉಳಿಸೋದ್ರೊಳಗ ಏನಾಗುತ್ತಪ್ಪ ಅಂತಂದರೆ +3 ಅಲ್ಲಿ -3 ಲೆಸ್ ಆಗಿಬಿಡುತ್ತೆ. ಹಾಗೆ +1 -1 ಲೆಸ್ ಆಗಿಬಿಡುತ್ತೆ. 6 9 15 ಎಷ್ಟು ವ್ಯಾಲ್ಯೂ ಇದೆ ಟೋಟಲ್ 6 6 ಒಂದಲೇ 6 2 12 ಆಗುತ್ತೆ. 3 ಉಳಿತು 6 5 30. ಇಮ್ಯಾಜಿನರಿ ಫಿಗರ್ ತೊಗೊಂಡಿದ್ದೆ ಆರ್ಥಮೆಟಿಕ್ ಮೀನ್ ಅಂತ ಒಂದು ವ್ಯಾಲ್ಯೂ ತೊಗೊಂಡಿದ್ದೆ 35. ಅದೇ ಎ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಆ ಏನು ಮಾಡಿದ್ನಿ ನಾ ಕೊಟ್ಟಂಥ ವ್ಯಾಲ್ಯೂ ಲೆಸ್ ಮಾಡ್ಕೊತ ಬಂದೆ. ಸೊ ಇದು ಇಮ್ಯಾಜಿನರಿ ವ್ಯಾಲ್ಯೂನ ನಾನು ಹೊಳಗೆ ಕೂಡಿಸ್ಬಿಡ್ತೀನಿ ಇದಕ್ಕೆ. ಅಂದರೆ 35 + 2.5 ಎಷ್ಟಾಗುತ್ತೆ 37.5 ಆಗುತ್ತೆ. ಹೌದಾ ಇವಷ್ಟು ವ್ಯಾಲ್ಯೂಸ್ನ ಏನು ಮಾಡಿದ್ನಿ ಮಲ್ಟಿಪ್ಲಿಕೇಶನ್ 10 ಮಾಡಿದ್ನಿ. ಸೊ ನಾ ಇದನ್ನ ಡಿವೈಡೆಡ್ ಬೈ 10 ಮಾಡ್ತೀನಿ. ಸೊ 33.75 ಬಂದ್ಬಿಡುತ್ತು ಮೀನ್. ಇಷ್ಟೇ ಸಿಂಪಲ್. ಒಂದು ಇಮ್ಯಾಜಿನರಿ ವ್ಯಾಲ್ಯೂ ತೊಗೊಳ್ಳೋದು ಅದನ್ನು ಕ್ಯಾನ್ಸಲ್ ಆಗೋದು ಭಾಳ ಇರ್ತವೆ. ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ಬೋದು. ಓಕೆ ಇದನ್ನು ಫಾಲೋ ಮಾಡ್ಬೋದು ನೀವು. ಆಮೇಲೆ ಕೂಡಿಸೋದ್ ಮುಂದೆ ಏನು ಮಾಡಬೇಕು ಅಂದರೆ ನಾ ಇಲ್ಲಿ 10 ರೂಪಾಯಿ ಕೂಡಿಸ್ಕೊಂತ ಹೋದೆ. ಹಾಗೆ ಮಾಡಿದ್ರಂಗೂ ಭಾಳ ಚಲೋ. ಏನಾಲೆ ಮಾಡಿದ್ನಲ್ಲ ಹಾಗೆ. ನೆಕ್ಸ್ಟ್ ಒನ್, ವಾಟ್ ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಆಫ್ ಸ್ಟೇಟ್ ಎ ಬಿಟ್ವೀನ್ 2002 to 2003? 2002ಲಿಂದ 2003ಗೆ ಎಷ್ಟು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಅಂತ ಕೇಳಲಾಗಿದೆ ಇಲ್ಲಿ. Okay, what is the percentage increase in population of state A between 2002 and 2003? State A ನಲ್ಲಿ 2003ಲಿಂದ 2003ವರೆಗೂ ಎಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಪರ್ಸೆಂಟೇಜ್ನಲ್ಲಿ ಹೇಳಬೇಕಂತ. ಫಸ್ಟ್ ಎಷ್ಟಿತ್ತು 4,50,000. ಹೌದಾ? ಆಮೇಲೆ ಎಷ್ಟಾಗಿದೆ 4,80,000. ಎಷ್ಟು ಇನ್ಕ್ರೀಸ್ ಆದಂಗೆ ಆಯಿತು 30,000. ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಆಗಬೇಕಿದೆಲ್ಲ. ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ ಇನ್ಕ್ರೀಸ್ಡ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ ಬಿಫೋರ್ ಎಷ್ಟಿರುತ್ತಲ್ಲ ಪಾಪ್ಯುಲೇಷನ್ ಅದು ಇಂಟು 100. ಹೌದಾ 1 0 2 0 ಕ್ಯಾನ್ಸಲ್ ಆಯ್ತಾವೆ ಇಲ್ಲಿಗೂ. ಆಮೇಲೆ ಇಲ್ಲೇ 1 2 0 ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣಂತೆ. ಓಕೆ 5 6 30 5 9 45 3 2 6 3 3 9. ಆಮೇಲೆ ಇದು 20 ಆಯಿತು ಟೋಟಲ್. ಈಗ 20 ಡಿವೈಡೆಡ್ ಬೈ 3 3 1
3 6 18 ಪಾಯಿಂಟ್ ಕೊಡ್ತಿದ್ದೀನಿ 20 ಆಯಿತು. 3 6 18 ಮತ್ತೆ ಪಾಯಿಂಟ್ ಕೊಡ್ತೀನಿ 20 ಆಗುತ್ತೆ. 3 6 18 ಮತ್ತೆ ಪಾಯಿಂಟ್ ಕೊಡ್ತೀನಿ 20 ಆಗುತ್ತೆ. ಸೊ ಲಾಸ್ಟಿಗೆ 7 ಅಂತ ಹಾಕ್ಬಿಡ್ತಿದ್ದೀನಿ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇಷ್ಟೇ ಕ್ಯಾಲ್ಕುಲೇಷನ್ ಇರೋದು. ಮೈಂಡಲ್ಲೇ ಮಾಡ್ಕೋಬೇಕಿದ್ನಲ್ಲ ಇಲ್ಲಿವರೆಗೂ. ಆಮೇಲೆ ಡೈರೆಕ್ಟ್ ನಾವೇನು ಮಾಡ್ಕೊಂಡ್ಬಿಡ್ಬೋದಪ್ಪ ಅಂತಂದರೆ 300 ಡಿವೈಡೆಡ್ ಬೈ 45 ಅಂತ ಹಚ್ಕೊಂಡ್ಬಿಡ್ಬೋದು ಅಷ್ಟೇ. ಇವೆರಡು ಇದಕ್ಕೆ ಜೀರೋ ಕ್ಯಾನ್ಸಲ್, ಈ ಎರಡು ಜೀರೋ ಕ್ಯಾನ್ಸಲ್ ಅದನ್ನೆಲ್ಲ ಮೈಂಡಲ್ಲಿ ಮಾಡ್ಕೊಂಡ್ಬಿಟ್ಟು 300 ಡಿವೈಡೆಡ್ ಬೈ 45 ಅಂತ ಹಚ್ಕೊಂಡ್ಬಿಟ್ಟು ಮಾಡ್ಬೋದು ಅಷ್ಟೇ. ನೆಕ್ಸ್ಟ್ ಒನ್, ವಾಟ್ ವಾಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಂಬೈನ್ಡ್ ಪಾಪ್ಯುಲೇಷನ್ ಆಫ್ ಆಲ್ ದ 3 ಸ್ಟೇಟ್ಸ್ ಫಾರ್ ದ ಇಯರ್ 2004 ಆ್ಯಂಡ್ 2005? ಈಸಿ ಕ್ಯಾಲ್ಕುಲೇಷನ್ ಏನಪ್ಪ ಅಂತಂದರೆ ಇದನ್ನ ಕಂಬೈನ್ಡ್ ಪಾಪ್ಯುಲೇಷನ್ನ ತೊಗೊಂಡ್ಬಿಟ್ಟು ಡಿಫ್ರೆನ್ಸ್ನ ಕಂಡುಹಿಡಿಬೇಕಷ್ಟೆ. 2004 ಮತ್ತು 2005 ಕಂಬೈನ್ಡ್ ಪಾಪ್ಯುಲೇಷನ್ ತೊಗೊಂಡು ಡಿಫ್ರೆನ್ಸ್ ಕಂಡುಹಿಡಬೇಕು. ಏನು ಮಾಡ್ತಾರೆ ನೋಡಿ, 5,20,000 2004 ಬರ್ಕೋತಾ ಇದ್ದೀನಿ ಫಸ್ಟ್. 5,20,000 3,40,000 ಹಾಗೆ 5,80,000 ಹೌದಾ. ಹಾಗೆ 2005 ಏನಿದೆಪ್ಪ ಅಂದರೆ 5,40,000 ಆಮೇಲೆ 3,80,000 ಆಮೇಲೆ 6,30,000. ಓಕೆ, ಕೂಡಿಸ್ಬೇಕಂತಂದ್ರೆ 50 30 80 50 ಎಷ್ಟಾಗುತ್ತೆ? 80 50 130 ಅದಕ್ಕೆ 6 8 ಎಷ್ಟು? 14 ಪ್ಲಸ್ ಇಲ್ಲೆಷ್ಟು ಬಂದಿತ್ತು? 130 144 ಆಗುತ್ತೆ ಹೌದಾ. 14 ಪ್ಲಸ್ 130 144 ಆಗುತ್ತೆ. ಅವು ಜೀರೋ ಎಲ್ಲ ನಾ ಕನ್ಸಿಡರ್ ಮಾಡ್ತಾ ಇಲ್ಲ ಈಗ. 4 ಜೀರೋ ಮುಂದೆ ಕೊಟ್ಬಿಟ್ರೆ ಮುಗಿದೋಯ್ತು. ಆಮೇಲೆ ಇದು 50 30 80 80 60 120 60 30 90 ಸಾರಿ 80 60 140 ಆಗುತ್ತಲ್ಲ. ಓಕೆ, 5 3 8 8 6 14 6 3 9 5 14 ಆಯಿತು. 140 ಆಮೇಲೆ 12 15 140ಕ್ಕೆ 15 ಕೂಡಿಸಿದ್ರೆ 155 ಆಗುತ್ತೆ. ಇವು 4 ಜೀರೋನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, ಹೇಳ್ಬಿಡ್ತಿದ್ದೀನಿ. 155 ಮೈನಸ್ 144 150ರಾಗ 140 ತೆಗೆದ್ರೆ 10 ಉಳಿತೈತಿ ಹೌದಾ. ಆದರೆ ನಾನು ಲೆಸ್ ಮಾಡಬೇಕಾಗಿರೋದು 144. ಸೊ 6 ಉಳಿತೈತಿ. ಈ ಪ್ಲಸ್ 5ನ ಆ್ಯಡ್ ಮಾಡ್ಕೊತಿದ್ದೀನಿ, ಹೊಳ್ಳಿ 11 ಉಳಿತು ಹೌದಾ. ಅಷ್ಟು .0 ತೆಗೆದು ಆ್ಯಡ್ ಮಾಡಿಬಿಡ್ತಿದ್ದೀನಿ. 1,10,000 1,10,000 ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಈ ವ್ಯಾಲ್ಯೂ ಇರೋದು, ಈ ಪ್ರಾಬ್ಲಮ್ ಇರೋದು. ನೆಕ್ಸ್ಟ್, ವಾಟ್ ವಾಸ್ ದ ಎವರೇಜ್ ಪಾಪ್ಯುಲೇಷನ್ ಆಫ್ ದ 3 ಸ್ಟೇಟ್ಸ್ ಇನ್ 2006? 2006ನಲ್ಲಿ ಎಲ್ಲ ಸ್ಟೇಟ್ಸದ್ದು ಎವರೇಜ್ ಪಾಪ್ಯುಲೇಷನ್ ಎಷ್ಟು ಅಂತ ಕಂಡುಹಿಡಿಬೇಕು. 2006ನಲ್ಲಿ ಬರ್ಕೋತಿದ್ದೀನಿ. ಸೇಮ್ 58 ಇನ್ನಾಲೆ ಹೇಳಿರುವಂಥ ಟ್ರಿಕ್ ಮೂಲಕ ಮಾಡೋಣ. ಇದನ್ನ 41 66 3 ಸ್ಟೇಟದ್ದು ಕೂಡಿಸ್ಬೇಕು ನಾವು ಫಸ್ಟ್. ಸೊ ಏನು ಮಾಡ್ತಿದ್ದೀನಿಪ್ಪ ಅಂತಂದರೆ ಕೂಡಿಸೋ ಬದಲಿ ಒಂದು ಎವರೇಜ್ ವ್ಯಾಲ್ಯೂನ ತೊಗೋತಿದ್ದೀನಿ 5.8 ಅಂತ. ಅಂದರೆ 58ನ ತೊಗೋತಿದ್ದೀನಿ ಒಂದು ಎವರೇಜ್ ವ್ಯಾಲ್ಯೂನ. ಇದು ಎಸ್ 0 ಅಂದರೆ 8 ಡಿಫ್ರೆನ್ಸ್ ಇಲ್ಲ. ಆಮೇಲೆ ಇದು 58 ಅಂತಂದರೆ 41ಲಿಂದ 58ಗೆ ಬರಬೇಕಾದ್ರೆ 9 + 8 9 18 17 ಡಿಫ್ರೆನ್ಸ್ ಆಗುತ್ತೆ. ಹಾಗೆ 66ಲಿಂದ 58ಗೆ ಬರಬೇಕಾದ್ರೆ 2 + 6 8 ಆಗುತ್ತೆ. ಅಂದರೆ ಇದು -17 ಇದು +8 ಅಂದರೆ ನಾನು ಡಿಫ್ರೆನ್ಸ್ ಹಿಡಿದು 9 ಹೌದಾ. 17ರಾಗ 8 ಕಳೆದ್ರೆ 9 ಬರುತ್ತೆ. ಡಿವೈಡೆಡ್ ಬೈ 3 3 3 ಅಂದರೆ ನನಗೆ 58 ಅಲ್ಲ 58 + 3 ಮಾಡಿದರೆ ಎವರೇಜ್ ಬರುತ್ತೆ. ಅದೇ ಏನಪ್ಪ ಅಂದರೆ 61. ಬಟ್ ನಾನು ಇಲ್ಲಿ ಅಷ್ಟೂ ಮಲ್ಟಿಪ್ಲಿಕೇಶನ್ 10 ಮಾಡೋದ್ರಿಂದ ಇಲ್ಲಿ ಡಿವೈಡೆಡ್ ಬೈ 10 ಮಾಡಿದ್ರೆ 6.1 ಬರುತ್ತೆ. ವ್ಯಾಲ್ಯೂ 6.1. ಓಕೆ, ನೆಕ್ಸ್ಟ್, what is the ratio between combined population of the all 3 states in 2004 and 2005? 2005 ಮತ್ತು 2004ನಲ್ಲಿ what is the ratio between combined population of all 3 states? ಎಲ್ಲ 3 ಸ್ಟೇಟ್ಸ್ದು 2004ದು ಕೂಡಿಸ್ಬೇಕಾಗತ್ತೆ.
ಎಲ್ಲ 3 ಸ್ಟೇಟ್ಸ್ದು 2005 ಕೂಡಿಸ್ಬೇಕಾಗತ್ತೆ. ಅವೆರಡರ ಮಧ್ಯೆ ಎಷ್ಟು ರೇಷಿಯೋ ಇದೆ ಅಂತ ನೋಡಬೇಕಾಗತ್ತೆ. ಆಲ್ರೆಡಿ ನಾವು 2004 ಮತ್ತು 5ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅನಿಸುತ್ತೆ. ಮಾಡಿದರೆ ಒಳ್ಳೆಯದು. ರಫಲ್ಲಿರುತ್ತೆ, ರಫಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಬಟ್ ನಾ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮತ್ತೊಮ್ಮೆ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟು. 2004ದು 52, ಆಮೇಲೆ 34, 38, ಹಾಗೆ 2005ದು 54, 38, ಹಾಗೆ 63. ಮತ್ತೊಮ್ಮೆ ಆ್ಯಡ್ ಮಾಡ್ತೀನಿ ಇಲ್ಲಿ. ಸಾರಿ, 58 ಆಗಬೇಕಲ್ಲ. ಓಕೆ, 58. 13 ಪ್ಲಸ್ 130 ಆಗುತ್ತೆ. 130 ಪ್ಲಸ್ 6 ಪ್ಲಸ್ 8 14. 130 ಪ್ಲಸ್ 14 144 ಆಗುತ್ತೆ. ಇನ್ನಲ್ಲಿ ಕೂಡ ಅಷ್ಟೇ ಬಂದಿತ್ತು. ಹಾಗೆ ನೆಕ್ಸ್ಟ್ 5 6 11 ಪ್ಲಸ್ 3 14 12 ಪ್ಲಸ್ 3 15 140 ಪ್ಲಸ್ 50 155 ಆಗುತ್ತೆ. ಓಕೆ, ಇದೇ ರೇಷಿಯೋ ಆಗಿಬಿಡುತ್ತಲ್ಲ. ಮತ್ತೆ ನಿನ್ನ ಬೇರೆ ಏನು ಕಂಡುಹಿಡಿಯೋ ಅವಶ್ಯಕತೆನೇ ಇಲ್ಲ. 2004ನಲ್ಲಿ ಇರೋದು ಈ ಡಾಟಾ, 2005 ಈ ಡಾಟಾ. ಸೊ 144:155 ಆಗಿಬಿಡುತ್ತೆ. ಇದನ್ನ ಹಾಕಿದರೆ ತಪ್ಪು, ಉಲ್ಟಾ ಪುಲ್ಟಾ ಕೊಟ್ಟಿರ್ತಾರೆ. ಹುಷಾರಾಗಿ ಮ್ಯಾಚ್ ಮಾಡಬೇಕಾಗತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು 5 ಲೆಕ್ಕ ನೋಡಿದಾಗಿದೆ. ನೆಕ್ಸ್ಟ್ ಕ್ಲಾಸ್ನಿಂದ ನೆಕ್ಸ್ಟ್ 5 ಲೆಕ್ಕ ನೋಡೋಣಂತ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಅನ್ ಅಡ್ವೆಂಚರ್. ಮೀಟ್ ಯು ನೆಕ್ಸ್ಟ್ ಕ್ಲಾಸ್.